ರುದ್ರ, ನಿನ್ನ ಮಗು ಮತ್ತು ಗೌರಮ್ಮ ಈಗ ತಾನೇ ಬಂದ್ರಿ ಅಂತ ಕಾಣುತ್ತೆ. ಎಲ್ಲಿ ಮಗು? ಮಗು ಮಗು ತುಂಬಾ ಮುದ್ದಾಗಿದೆ. ಎಲ್ಲಿ ಗೌರಮ್ಮ ಕಾಣ್ತಿಲ್ವಲ್ಲ? ನನ್ನ ಹೆಂಡತಿ, ನಿನ್ನ ಹೆಂಡತಿ ಈ ಮಗುವಿಗೆ ಜನ್ಮ ಕೊಟ್ಟು ಸತ್ತು ಹೋದಳು. ಏನು ಹೇಳ್ತೀರಿ ನೀನು? ತವರ ಮನೆಗೆ ಹೆರಿಗೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬದುಕನ್ನೇ ಬರಿದು ಮಾಡಿ ಕಳಿಸಿದಳೇನು? ರುದ್ರ, ಇಂದು ನಿನ್ನ ಹೆಂಡತಿ ಸತ್ತಿಲ್ಲ, ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ. ತಂಗಿ ಸತ್ತಿದ್ದಾಳೆ. ಹೌದ್ರಿಪ್ಪ, ಹೌದು. ಆ ಸೃಷ್ಟಿಕರ್ತನ ಸೆಳೆತದಾಗ ಸಿಕ್ಕು ನನ್ನ ಸಂಸಾರ ಅನುಚ್ಚು ನೂರಾಗಿ ಹೋಯಿತು. ಬಡತನದ ಬೇಗುದಿಯಲ್ಲಿ ಬಾಳ್ವೆ ಎಷ್ಟೇ ಕಷ್ಟ ಆಗಿದ್ರು ನಾವಿಬ್ಬರು ಗಂಡ ಹೆಂಡತಿ ಭಯ ಪಡದೆ ಜಗ್ಗೋ ಅಂತ ಹೊಂಟಿದ್ವಿ. ಆದ್ರ ನನ್ನ ಬಂಡೆಯ ಒಂದು ಚಕ್ರ ಕಳಚಿ ಹೋಯ್ತು, ನನ್ನ ಕಳಚಿ ಹೋಯ್ತು. ಬದುಕು ಬರುಡಾಯಿತು. ಹೆಂಡತಿ ನೀಡಿ ಹೋದ ಈ ಮಗಳು ಅನಾಥವಾದಳು. ಪಾಪಿ, ಈ ಪಾಪಿ ಹುಡ್ತಾ ಹೋಗಿದ್ರ ನನ್ನ ಹೆಂಡತಿ ಸಾಯ್ತಿರ್ಲಿಲ್ಲ, ನನ್ನಪ್ಪ ಸಾಯ್ತಾ ಇರ್ಲಿಲ್ಲ. ರುದ್ರ, ಯಾರ ಜನ್ಮಕ್ಕೆ ಯಾರ ಸಾವು ಕಾರಣವಲ್ಲ, ಯಾರ ಸಾವಿಗೆ ಯಾರ ಜನ್ಮವೂ ಕಾರಣವಲ್ಲ. ಹುಟ್ಟಿದವರು ಹುಟ್ಟುತ್ತಾರೆ, ಸಾಯುವವರು ಸಾಯುತ್ತಾರೆ. ಹುಟ್ಟಿ ಸಾಯುವವರ ಸಂಬಂಧ ಕಟ್ಟಲು ನಾವ್ಯಾರು? ಅದು ಬ್ರಹ್ಮಲಿಖಿತ, ಅದನ್ನು ಅನುಭವಿಸಲೇಬೇಕು. ಅಂದ್ರೆ ಮಾಡಿಕೊಂಡ ಹೆಂಡತಿಯನ್ನ ಮರಿಬೇಕೇನೋ ನನ್ನಪ್ಪ? ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ನಮ್ಮಿಂದ ದೂರ ಆದದ್ದನ್ನೆಲ್ಲವನ್ನು ನಾವು ಮರೆಯಲೇಬೇಕು. ಅದೇ ನಿಜವಾದ ಮಾನವನ ಧರ್ಮ. ಯಪ್ಪ, ಮಾಡಿಕೊಂಡ ಹೆಂಡತಿಯನ್ನ ಮರೆತರು ಮಡದಿ ನೀಡಿ ಹೋದ ಈ ಮಗಳ ಮುಂದಿನ ಭವಿಷ್ಯ ಆಗ್ತಂತೆ. ಈ ಮಗುವಿನ ಭವಿಷ್ಯ ಹೇಗಪ್ಪ? ಈ ಮಗುವಿನ ಭವಿಷ್ಯ ಈ ಮಗುವಿಗೆ ನೀನೇ ಕಾಯಬೇಕು. ನೀನೇ ಈ ಮಗವನ್ನು ಶವ ಬದುಕಿಸಲು ಮುಂದೆ ಬಾಳುವಂತೆ ನೀನೇ ಬೆಳೆಸಬೇಕು. ಆದರೆ ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ನೋಡು, ಅವರವರ ಮನೆಯಲ್ಲಿ ಮಗುವನ್ನು ಬಿಟ್ಟು ಕೂಲಿ ನಾಲಿ ಮಾಡಲು ಹಚ್ಚಬೇಡ. ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿಸಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು. ಇವತ್ತಿನಿಂದ ಈ ಮಗುವಿಗೆ ಆಗುವ ಖರ್ಚವನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ಈ ಮಗು ಕೂಡ ನನ್ನ ಮಗು ಅಂತ ಭಾವಿಸಿಕೊಳ್ಳುತ್ತೇನೆ. ರುದ್ರ, ತೆಗೆದುಕೋ ಈ ಹಣವನ್ನು. ಈ ನಿನ್ನ ಮಗಳ ಖರ್ಚಿಗಾಗಿ ಇಟ್ಕೋ. ಈ ನಿಮ್ಮ ಋಣನ ಯಾವ ಜನ್ಮದಾಗ ತೀರಿಸ್ಲೋ ನನ್ನಪ್ಪ. ಒಬ್ಬರ ಋಣ ತೀರಿಸುವ ಕಾಲ ಮುಂದೊಂದು ದಿನ ಬಂದೇ ಬರುತ್ತದೆ. ಹಸಿದವರಿಗೆ ಅನ್ನ ಹಾಕಬೇಕು, ಅದೇ ನಿಜವಾದ ಮಾನವನ ಧರ್ಮ. ಈಗ ನೀನು ಎಲ್ಲ ಕಳೆದುಕೊಂಡು ಹಸಿದು ನಿಂತಿರುವೆ. ಇಂಥ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದರೆ ಆ ದೇವರು ಕೂಡ ನನ್ನ ಮೆಚ್ಚಬಹುದೇ? ಇಲ್ಲ, ದೇವರು ಕೂಡ ಮೆಚ್ಚುವುದಿಲ್ಲ. ನೋಡು,
ಇನ್ನು ಭಾಳ ಹೊತ್ತು ಈ ಮಗುವನ್ನು ಇಲ್ಲಿ ಇಟ್ಕೋಬಾರ್ದು. ಇಲ್ರಿಪ್ಪ. ಇನ್ನು ಎಳಿ ಕೂಸು. ಇನ್ನು ಮುಂದೆ ಈ ಮಗುವಿನ ಜವಾಬ್ದಾರಿ. ಹಾಂ ಅಪ್ಪ, ಈ ನನ್ನ ಮಗಳನ್ನ ಬೆಂಗಳೂರಾಗಿರೋ ನನ್ನ ತಂಗಿ ಮನೆಗೆ ಬಿಟ್ಟು ಬರಬೇಕು ಅಂತ ಮಾಡಿದ್ರಿ. ಯಾಕಂದ್ರೆ ನನ್ನ ತಂಗಿದು ಈಗ ಒಂದು 15-20 ದಿವಸ ಆದ್ರೆ ಬಾಣತನ ಆಗಿದೆ. ಅದಕ್ಕೆ ನನ್ನ ಮಗಳನ್ನ ಅಲ್ಲೇ ಹೋಗಿ ಬಿಟ್ಟು ಬರ್ತೇನೆ ರೀ. ಯಾಕಂದ್ರೆ ಅಣ್ಣನ ಮಗಳಂದ್ರೆ ನನ್ನ ತಂಗಿ ಬಹು ಪ್ರೀತಿಯಿಂದ ಅದಕ್ಕಂತ ನನ್ನ ಮಗಳನ್ನ ಅಲ್ಲಿಗೆ ಹೋಗಿ ಬಿಟ್ಟು ಬರ್ತೇನೆ ರೀ ಅಮ್ಮ. ಹಾಗೆ ಮಾಡು ರುದ್ರ. ಹ್ಞೂ ರೀ ಅಪ್ಪ. ನಿನ್ನ ಪಾಲಿಗೆ ಇದೊಂದು ದೈವ ತಂದ ದುರಂತ. ಅದಕ್ಕಾಗಿ ಮಗುವಿಗೆ ಆದರೂ ಒಳ್ಳೆ ಒಬ್ಬ ಸಾಕು ತಾಯಿಯ ಆಶ್ರಯ ಸಿಗಲಿ. ನಿನ್ನ ಹೆಂಡತಿ ರೂಪದಲ್ಲಿ, ಅವಳ ತಾಯಿಯ ರೂಪದಲ್ಲಿ ಯಾರಾದರೂ ಆಕಿನ ಸಾಕಲಿ. ಕಳ್ಳು ಬಳ್ಳಿ ಅಂದ ಮ್ಯಾಗ ಚೆನ್ನಾಗಿ ನೋಡ್ಕೋತಾರ. ನೋಡು, ಇನ್ನು ಹೊತ್ತು ಇಲ್ಲಿ ನಿಲ್ಲಬಾರ್ದು. ಬೇಗನೆ ಹೋಗು. ಹೋಗಿ ಒಳ್ಳೆ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸುವಂತೆ ಬೆಳೆಸುತ್ತೆ ಹೇಳು ನಿನ್ನ ಮಗಳಿಗೆ. ಆಯ್ತು ರೀ ಅಪ್ಪ, ಆಯ್ತು. ನೀತಿಗೂಡು